Hi students, welcome back to our YouTube channel. Namo Vedantu SSLC. ನಾನು ನಿಮ್ಮ ಮಾಸ್ಟರ್ ಟೀಚರ್ ಯಶಸ್ವಿ ಸರ್. ಆಸ್ ಯೂಶುವಲ್ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ನಾನು ಪ್ರಿಪೇರ್ ಮಾಡಿದ್ದೀನಿ. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಆ ಕ್ವಶನ್ಸ್ ಏನೇನು ಅಂತ ನೋಡೋಣ. 2 ಮಾರ್ಕ್ಸ್ ಕ್ವಶನ್ ಅಲ್ಲಿ ಸೊ 9 ಕ್ವಶನ್ಸ್ ನ ಕೊಟ್ಟಿದ್ದೀನಿ. ಯಾವ್ದು ಅಂದ್ರೆ ವಾಟ್ ಆರ್ ದ ಕಂಡೀಷನ್ಸ್ ಅಂಡರ್ ಸಬ್ಸಿಡರಿ ಅಲಯನ್ಸ್. ಓಕೆ, ನೆಕ್ಸ್ಟ್ ಲಿಸ್ಟ್ ದ ಪ್ರಾಬ್ಲಮ್ಸ್ ಫೇಸ್ಡ್ ಬೈ ಇಂಡಿಯಾ ಆಫ್ಟರ್ ಇಂಡಿಪೆಂಡೆನ್ಸ್. ಅದಾದ್ಮೇಲೆ ಫಂಕ್ಷನ್ಸ್ ಆಫ್ UPSC. ಆಸ್ ಯೂಶುವಲ್ UPSC ಅಂದ್ರೆ ಏನು, ಅದು ಏನಕ್ಕೆ ಯೂಸ್ ಆಗುತ್ತೆ, ಜೊತೆಗೆ ಯಾವ ಥರ ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ, ಹೆಂಗೆ ಕಂಡಕ್ಟ್ ಮಾಡ್ತಾರೆ, ಆ ರಿಸಲ್ಟ್ ಹೇಗೆ ಕೊಡ್ತಾರೆ, ಅದೆಲ್ಲ ಪೂರ್ತಿ 2 ಮಾರ್ಕ್ಸಿಗೆ ಅಷ್ಟು ಕೇಳೋದು ಬೇಡ. ಬಟ್ UPSC ಫಂಕ್ಷನ್ಸ್ ಏನೇನು ಅಂತ ಬರೆದ್ರೆ ಸಾಕು. ಅದನ್ನ ನಾನು ನೋಟ್ಸಲ್ಲಿ ಕೂಡ ಮೆನ್ಷನ್ ಮಾಡಿದ್ದೀನಿ. ದೆನ್ 2 ಟೈಪ್ಸ್ ಆಫ್ ವಾಟರ್ ಹಾರ್ವೆಸ್ಟಿಂಗ್, ಅದು ಕೂಡ ನನ್ನ ನೋಟ್ಸಲ್ಲಿದೆ. ಆಬ್ಜೆಕ್ಟಿವ್ಸ್ ಆಫ್ 5 years ಪ್ಲಾನ್, ಪಂಚವಾರ್ಷಿಕ ಯೋಜನೆ 5 years ಪ್ಲಾನ್ ಆಬ್ಜೆಕ್ಟಿವ್ಸ್ ಏನೇನು ಅದು ಕೂಡ ನೋಟ್ಸಲ್ಲಿದೆ. ಸೊ ವಾಟ್ ಈಸ್ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ. ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಅಂದ್ರೆ ಏನು, ದೆನ್ ಮೆಥಡ್ಸ್ ಟು ಫಾಲೋ ಟು ಫೈಲ್ ಎ ಕಂಪ್ಲೇಂಟ್ ಇನ್ ಕನ್ಸ್ಯೂಮರ್ ಕೋರ್ಟ್. ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಏಕಾಏಕಿ ಹೋಗಿ ಫೈಲ್ ಮಾಡೋಕ್ಕಾಗಲ್ಲ ಕಂಪ್ಲೇಂಟ್ನ, ಅದಕ್ಕೊಂದು ಪ್ರಿಸ್ಕ್ರೈಬ್ಡ್ ಮೆಥಡ್ ಇದೆ, ಅದು ಏನು ಅಂತ ಕೇಳಿದ್ದಾರೆ. ರಿಆರ್ಗನೈಸೇಷನ್ ಆಫ್ ಸ್ಟೇಟ್ ಕಮಿಷನ್ ಫಾರ್ಮ್ಡ್, ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ. ಅದು 2 ಮಾರ್ಕ್ಸಿಗೆ ಒಂದು 4 ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡೋದಾಯಿತು. ಎಲ್ಲವೂ ನನ್ನ ನೋಟ್ಸಲ್ಲಿದೆ. ಇವಾಗ ಏನು ಕ್ವಶನ್ ಕೊಡ್ತಾ ಇದ್ದೀನಿ ಎಲ್ಲವೂ ನೋಟ್ಸಲ್ಲಿ ಆನ್ಸರ್ ಇದೆ. ಹೌ ವಾಸ್ ದ ಹೈದರಾಬಾದ್ ಮರ್ಜ್ಡ್ ವಿತ್ ಇಂಡಿಯನ್ ಯೂನಿಯನ್, ಇಂಪಾರ್ಟೆಂಟ್ ಕ್ವಶನ್. ಓಕೆ, 3 ಮಾರ್ಕ್ಸ್ ಕ್ವಶನ್ ಅಲ್ಲಿ ಏನೇನಿದೆ, ವಾಟ್ ಆರ್ ದ ಫ್ಯಾಕ್ಟರ್ಸ್ ಲೆಡ್ ಟು ಡಿಸ್ಕವರ್ ನ್ಯೂ ಸೀ ರೂಟ್ ಟು ಇಂಡಿಯಾ. ನ್ಯೂ ಸೀ ರೂಟ್ ಟು ಇಂಡಿಯಾ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ನೋಟ್ಸಲ್ಲಿ. ಸೊ ವಾಟ್ ಆರ್ ದ ರಿಸಲ್ಟ್ಸ್ ಆಫ್ ಬಕ್ಸರ್ ಬ್ಯಾಟಲ್. Okay, what were the effects of British education? Then the Government of India Act 1935 is the foundation for the formation of the Constitution justified. Okay, ಎಲ್ಲದೂ ಕೂಡ ನನ್ನ ಹತ್ರ ನೋಟ್ಸಲ್ಲಿ ತುಂಬ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಸೊ ಆಲ್ರೆಡಿ ಆ ವಿಡಿಯೋ ಬಂದಿದೆ. ಸೊ ಅದರಲ್ಲಿ PDF ಕೂಡ ಕ್ಲೀನಾಗಿ ಡೌನ್ಲೋಡ್ ಆಗ್ತಾ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಕ್ಲೀನಾಗಿ ಪ್ರಿಪೇರ್ ಆಗಿ. ನೆಕ್ಸ್ಟ್, ವಾಟ್ ಆರ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಆಫ್ ದ 1857 ರಿವೋಲ್ಟ್. ಏನ್ ರೀಸನ್ ಆ 1857 ರಿವೋಲ್ಟ್ ಫೇಲ್ಯೂರ್ ಆಗೋದಕ್ಕೆ ಅನ್ನೋದು. ಓಕೆ, ನೆಕ್ಸ್ಟ್, ಸ್ಟೇಟ್ ದ ಸ್ಟೆಪ್ಸ್ ಟೇಕನ್ ಬೈ ಇಂಡಿಯಾ ಫಾರ್ ದ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ರೈಟ್ಸ್. ಹ್ಯೂಮನ್ ರೈಟ್ಸ್, ಮಾನವ ಹಕ್ಕುಗಳನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ ತಗೊಂಡ್ರು ಇಂಡಿಯಾದವರು, ಇಂಡಿಯನ್ ಗೌರ್ಮೆಂಟ್ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ಲಿಸ್ಟ್ ದ ಇಂಪಾರ್ಟೆಂಟ್ ನ್ಯಾಚುರಲ್ ಫ್ಲೋರ್ ಆಫ್ ಇಂಡಿಯಾ. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎಂಟರ್ಪ್ರಿನರ್ಶಿಪ್. ರೋಲ್ ಆಫ್ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಇನ್ ರೂರಲ್ ಡೆವಲಪ್ಮೆಂಟ್. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಏನು ಮೇನ್ ಪಾರ್ಟ್ ಪ್ಲೇ ಮಾಡುತ್ತೆ, ಓಕೆ, ಅದನ್ನ ಹೇಳಬೇಕು. ವಾಟ್ ಆರ್ ದ ನಾನ್ ಟ್ಯಾಕ್ಸ್ ರೆವಿನ್ಯೂ ಸೋರ್ಸಸ್ ಆಫ್ ಸೆಂಟ್ರಲ್ ಗವರ್ನಮೆಂಟ್. ಓಕೆ, what is the role of entrepreneur in economic development of a country. Explain or state the difference between organized and unorganized workers. ಇದು ಕೂಡ ನೋಟ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಕ್ಲೀನ್ ಆಗಿ ನೋಡ್ಕೊಳ್ಳಿ. ನೆಕ್ಸ್ಟ್ 4 ಮಾರ್ಕ್ ಕ್ವಶನ್ಸ್. ಅಚೀವ್ಮೆಂಟ್ಸ್ ಆಫ್ ಕೃಷ್ಣರಾಜ ಒಡೆಯರ್ 4 ಕ್ವಶನ್ಸ್. ಓಕೆ, ಇಂಪಾರ್ಟೆಂಟ್ ಕ್ವಶನ್. ರೆವೋಲ್ಟ್ ಆಫ್ ಸಂಗೊಳ್ಳಿ ರಾಯಣ್ಣ ಅಗೇನ್ಸ್ಟ್ ಬ್ರಿಟಿಷ್. ಓಕೆ, ಎಕ್ಸ್ಪ್ಲೈನ್ ದ ಕಾಸಸ್ ಫಾರ್ ದ ಫ್ಲಡ್ಸ್. ಡಿಫರೆನ್ಸ್ ಬಿಟ್ವೀನ್ ಬ್ಲ್ಯಾಕ್ ಸಾಯಿಲ್ ಅಂಡ್ ಲ್ಯಾಟರೈಟ್ ಸಾಯಿಲ್. Contributions of Swami Vivekananda. The status of women in India is improving nowadays. How? ಅದೊಂದು ಕ್ವಶನ್. ಅಥವಾ measures undertaken to eradicate gender discrimination in India. ಈ ಥರ ಕ್ವಶನ್ಸ್ ಕೇಳಬಹುದು. ಓಕೆ, ಫಾರ್ಮರ್ಸ್ ಪ್ರೊಟೆಸ್ಟ್ ಡ್ಯೂರಿಂಗ್ ಫ್ರೀಡಮ್ ಮೂವ್ಮೆಂಟ್, ಅದ್ರ ಬಗ್ಗೆ ನಾವು ಕೇಳ್ತಾರೆ. ಎಕ್ಸ್ಪ್ಲೈನ್ ದ ಅಚೀವ್ಮೆಂಟ್ಸ್ ಆಫ್ ಚಿಕ್ಕದೇವರಾಜ ಒಡೆಯರ್. ಓಕೆ, ಇದಿಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ತುಂಬಾ ರಿಪೀಟ್ ಆಗಿರೋ ಕ್ವಶನ್ಸ್. ಜೊತೆಗೆ ನಿಮಗೆ ಪದೇ ಪದೇ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪರೇಟರಿಲಿ ಎಲ್ಲಾದರೂ ರಿಪೀಟ್ ಆಗಿರೋ ಕ್ವಶನ್ಸ್. ಇಷ್ಟು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್. ಯಾವುದೇ ಥರದ ಒಂದು ಡೌಟ್ ಬೇಡ. ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅಲ್ಲಿ ಇದನ್ನ PDF ಡೌನ್ಲೋಡ್ ಮಾಡ್ಕೊಂಡು ಓದ್ಕೊಳ್ಳಿ. ಇದೇ ಕ್ವಶನ್ಸ್ ಇಷ್ಟನ್ನೇ ಓದ್ಕೊಂಡು ಹೋಗಿ ಅಂತ ನಾನು ಹೇಳಲ್ಲ. ಆಸ್ ಯೂಶುವಲ್ ನಾವು ಏನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ ಅಂತ ಮಾಡ್ತಾ ಇದ್ವಿ ನಿಮಗೆ ಮಿಡ್ ಟರ್ಮ್ ಇಂದ ಇದುವರೆಗೂ, ಅದೇ ತರ ವಿಡಿಯೋಸ್ನ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಸ್ಟಡಿ ಮಾಡಿ ನಾವು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಸೀರೀಸ್ನ ಮಾಡ್ತಾ ಇರೋದು. ಸೊ ಈ ವಿಡಿಯೋದಲ್ಲಿ ಏನೇನು ಕ್ವಶನ್ಸ್ ಇದೆ ಇದ್ರ ಬಿಟ್ಟು ಕೂಡ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ. ಸೊ ಪಕ್ಕಾ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್, ಫಿಕ್ಸ್ಡ್ ಕ್ವಶನ್ಸ್ ಅಂತ ನಾವು ಫೈನಲ್ ಎಕ್ಸಾಮ್ಗೆ ಸೀರೀಸ್ ಮಾಡ್ತೀವಿ. ಸೊ ಅದರಲ್ಲಿ ಪಕ್ಕಾ ಫಿಕ್ಸ್ಡ್ ಕ್ವಶನ್ಸ್ ಬರುತ್ತೆ. ಬಟ್ ಇವಾಗ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಬರಬಹುದು ಅಂತ ಮೆನ್ಷನ್ ಮಾಡಿರೋದು. ಜೊತೆಗೆ ನಂದು ಇನ್ನೊಂದು ವಿಡಿಯೋದಲ್ಲಿ ಸೋಷಿಯಲ್ ಸೈನ್ಸ್ ಟಾರ್ಗೆಟ್ 75 ಸ್ಕೋರಿಂಗ್ ಪ್ಯಾಕೇಜ್ ವಿಡಿಯೋದಲ್ಲಿ ನಿಮಗೆ ಪಕ್ಕಾ ಎಲ್ಲ ಸಬ್ಜೆಕ್ಟ್ಸ್ ನೋಟ್ಸ್, ಎಲ್ಲ ಟಾಪಿಕ್ಸ್ ನೋಟ್ಸ್ ಅಕಾರ್ಡಿಂಗ್ ಟು ಮಾಡೆಲ್ ಪೇಪರ್ ಅಥವಾ ಇದು ಬ್ಲೂ ಪ್ರಿಂಟ್ ಪ್ರಕಾರ ನಾನು ಮಾಡಿರೋದು. ಸೊ ತುಂಬ ಸಿಂಪಲ್ ಆಗಿದೆ ನೋಟ್ಸು. ಸೊ
ಚೆಕ್ಔಟ್ ದಟ್ ನೋಟ್ಸ್. ಸ್ವಲ್ಪ ಆಲ್ಟರ್ ಕೂಡ ಮಾಡಿದ್ದೀನಿ ಅದರಲ್ಲಿ, ಫಸ್ಟ್ ಮಾಡಿದ್ದ ನೋಟ್ಸ್ಗಿಂತ ಸ್ವಲ್ಪ ಆಲ್ಟರ್ ಕೂಡ ಮಾಡಿದ್ದೀನಿ. ಸೊ ಚೆಕ್ಔಟ್ ದಟ್ ನೋಟ್ಸ್. ಓಕೆ, ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.